ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಈ ಒಂದು ವಿಡಿಯೋವನ್ನು ಮೊದಲೇ ಸಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ TET GPST ರಿಜಿಸ್ಟ್ರಾರ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಪರಿಪಕ್ವನದ ಕುರಿತು ಮತ್ತು ತಾರುಣ್ಯಾವಸ್ಥೆಯ ಕುರಿತು ಕೇಳಿರ್ತಾರೆ. ಪರಿಪಕ್ವನದ ಕುರಿತು ಮ್ಯಾಚುರೇಷನ್ಗೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ಪ್ರಶ್ನೆಗಳು ಖಂಡಿತವಾಗಿ ಕೇಳ್ತಾರೆ. ಹಾಗಾಗಿ ಅದರ ಕುರಿತು ಅಧ್ಯಯನ ಮಾಡೋಣ. ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಹಾಕುವುದು. ಪರಿಪಕ್ವನ ಅಂದರೆ ಮ್ಯಾಚುರೇಷನ್ ಅಂತಂದರೆ ವ್ಯಕ್ತಿಯಲ್ಲಿ ಒಳಗಡೆ ಇರುವಂತಹ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಹಾಕುವುದು. ಯಾವುದೇ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಡದೆ ಸ್ವಾಭಾವಿಕವಾಗಿ ಸಾಮರ್ಥ್ಯಗಳು ಹೊರಬರುವಂಥದ್ದು. ಉದಾಹರಣೆಗೆ ಮಗುವಿನ ಸಾಮಾನ್ಯ ಕ್ರಿಯೆಗಳಾದ ತೆವಳುವುದು, ಕುಳಿತುಕೊಳ್ಳುವುದು ಮತ್ತು ನಡೆಯುವುದು, ಇವುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಡುವುದಿಲ್ಲ. ಮಗು ತೆವಳೋದನ್ನು ತಂದೆ ತಾಯಿಗಳಲ್ಲಿ ತೆವಳಿ ತೋರಿಸೋದಿಲ್ಲ. ಕುಳಿತುಕೊಳ್ಳೋದನ್ನು ತಂದೆ ತಾಯಿಗಳಲ್ಲಿ ಕುಟುಂಬದ ಸದಸ್ಯರಾಗಲೇ ತೋರಿಸಿಕೊಡುವುದಿಲ್ಲ. ನಡೆಯೋದನ್ನು ಕೂಡ ಅದು ನಿಧಾನಕ್ಕೆ ನಡೆಯೋದನ್ನು ಕಲಿಯುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಹಾಕುವುದು ಪರಿಪಕ್ವನ ಎಂದರ್ಥ. 4 ತಿಂಗಳಲ್ಲಿ ಆಧಾರದಿಂದ ನಿಂತುಕೊಳ್ಳುವುದು, 6 ತಿಂಗಳಲ್ಲಿ ಆಧಾರವಿಲ್ಲದೆ ನಿಂತುಕೊಳ್ಳುವುದು, 12ನೇ ತಿಂಗಳಲ್ಲಿ ಮೊದಲ ಪದ ಉಚ್ಚರಿಸಬಲ್ಲದು. ಇಂತಹ ಕ್ರಿಯೆಗಳಿಗೆ ಯಾವುದೇ ವಿಶೇಷ ತರಬೇತಿ ಬೇಕಿಲ್ಲ. ಪರಿಪಕ್ವನಕ್ಕೆ ವಿಶೇಷ ತರಬೇತಿ ಬೇಕಿಲ್ಲ ಎಂಬುದು ಈ ಒಂದು ವಿಷಯದಿಂದ ಅರ್ಥ ಆಗತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ತಾರುಣ್ಯಾವಸ್ಥೆ. ತಾರುಣ್ಯಾವಸ್ಥೆ ಅಂದರೆ ಹದಿವಯಸ್ಸು. ಅಡಲಸೆನ್ಸ್ ಎಂದರೆ ಹದಿವಯಸ್ಸು, ಕಿಶೋರಾವಸ್ಥೆ, ತಾರುಣ್ಯಾವಸ್ಥೆ ಎನ್ನುವರು. ಅಡಲಸೆನ್ಸ್ ಎಂಬ ಪದವು ಲ್ಯಾಟಿನ್ ಪದವಾದ ಅಡಲೆಕ್ಸರೆ ಎಂಬ ಪದದಿಂದ ಬಂದಿದೆ. ಅಡಲೆಕ್ಸರೆ ಎಂದರೆ ಗ್ರೋ ಟು ಮ್ಯಾಚುರಿಟಿ, ಪರಿಪಕ್ವತೆಯೆಡೆಗೆ ಸಾಗು, ಪ್ರಬುದ್ಧನಾಗು ಎಂದರ್ಥ. ಈ ಒಂದು ತಾರುಣ್ಯಾವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಶಾರೀರಿಕ ಬೆಳವಣಿಗೆ ಅಂದರೆ ದೇಹದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತದೆ ಅಂತಂದರೆ ಲೈಂಗಿಕ ರಸದೋತ್ತ ಬಿಡುಗಡೆ ಆಗುವುದರಿಂದ ಆನುಷಂಗಿಕ ಲೈಂಗಿಕ ಲಕ್ಷಣಗಳಾದ ಮೀಸೆ, ಗಡ್ಡ ಬೆಳವಣಿಗೆ ಪುರುಷರಲ್ಲಿ ಕಂಡುಬರುತ್ತದೆ. ಪುರುಷರಲ್ಲಿ ಲೈಂಗಿಕ ಲಕ್ಷಣಗಳಂತಂದರೆ ಮೀಸೆ ಬೆಳೆಯೋದು, ಗಡ್ಡ ಬೆಳೆಯೋದು ಕಂಡುಬಂದರೆ, ಹೆಣ್ಮಕ್ಕಳಲ್ಲಿ ಸ್ತನ ಬೆಳವಣಿಗೆ, ಅಂಡಾಣು ಉತ್ಪತ್ತಿಯಾಗಿ ಋತುಮತಿಯಾಗಿ ಋತುಚಕ್ರ ಆರಂಭವಾಗುತ್ತದೆ. ವಿರುದ್ಧ ಲಿಂಗದೊಂದಿಗೆ ಆಕರ್ಷಣೆ ಅಂದರೆ ಹೆಣ್ಮಕ್ಳನ್ನ ನೋಡಿ ಗಂಡು ಮಕ್ಕಳು ಆಕರ್ಷಿತರಾದರೆ ಗಂಡು ಮಕ್ಕಳು ನೋಡಿ ಹೆಣ್ಮಕ್ಳು ಕೂಡ ಆಕರ್ಷಿತರಾಗ್ತಾರೆ. ಶಾರೀರಿಕತೆಗೆ ಸಂಬಂಧಪಟ್ಟಂತೆ ಇದನ್ನು ಬೆಳವಣಿಗೆ ಬುಗ್ಗೆ ಅಂತಂದರೆ ಗ್ರೋತ್ ಸ್ಪೋರ್ಟ್ ಅಂತಲೂ ಕೂಡ ಕರೀತಾರೆ. ಸಂಜ್ಞಾನಾತ್ಮಕ ಬೆಳವಣಿಗೆ ಅಂದರೆ ಜ್ಞಾನಾತ್ಮಕವಾಗಿ ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತಾರೆ ಅಂತಂದರೆ ತರ್ಕಬದ್ಧವಾದ ಅಮೂರ್ತ ಮತ್ತು ಆದರ್ಶದ ಆಲೋಚನೆಗಳನ್ನು ಹೊಂದುತ್ತಾರೆ. ಇಂತಹ ತರ್ಕಬದ್ಧ ಆಲೋಚನೆಯನ್ನು ಪಿಯಾಜಿಯವರು ಕಲ್ಪಿತ ತರ್ಕಬದ್ಧ ಆಲೋಚನೆ ಎಂದು ಕರೆಯುವರು. ಇದನ್ನು ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದರೆ ಕಲ್ಪಿತ ತರ್ಕಬದ್ಧ ಆಲೋಚನೆಯು ಈ ಒಂದು ಹಂತದ ಮಕ್ಕಳಲ್ಲಿ ಕಂಡುಬರುತ್ತದೆ. ಪೂರ್ವ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ವಯಸ್ಕತನದಲ್ಲಿ ಅಂತ ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ತಾರುಣ್ಯಾವಸ್ಥೆಯಲ್ಲಿ ಕಂಡುಬರುತ್ತದೆ ಅಂತ ಹೇಳಬೇಕು. ತನ್ನ ಅಸ್ತಿತ್ವ ಸ್ಥಾಪಿಸುವುದು, ತಾನು ಯಾರು ಎಂದು ಇತರರಿಗೆ ಮನದಟ್ಟು ಮಾಡಿಕೊಡಬೇಕೆಂದು ತನ್ನದೇ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬಯಸುತ್ತಾನೆ. ತಾನು ಯಾರು ಅಂತ ಇನ್ನೊಬ್ಬರಿಗೆ ತೋರಿಸ್ಬೇಕು ಅಂತ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿ ತನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತ ವಿಶೇಷವಾದ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಗುರುತಿಸುವ ಹಂಬಲವಿರುತ್ತದೆ. ಆರ್ಥಿಕ ಸ್ವಾವಲಂಬನೆ ಬಯಸುತ್ತಾರೆ. ಯಾರ ಹತ್ರನೂ ಕೂಡ ₹1 ಕೈ ಚಾಚಬಾರದು ಅನ್ನುವಂಥ ಒಂದು ಮನೋಭಾವನೆ ಈ ಹಂತದ ಮಕ್ಕಳಲ್ಲೇ ಕಂಡುಬರುತ್ತದೆ. ಆತಂಕ, ಆವೇಶ, ಉದ್ವೇಗದ ಕಾಲ. ಅಮೆರಿಕ ದೇಶದ ಮನೋವಿಜ್ಞಾನಿ ಸ್ಟೇನ್ಲಿ ಹಾಲ್ ತಾರುಣ್ಯಾವಸ್ಥೆಯು ಆತಂಕದ, ಆವೇಶ, ಉದ್ವೇಗದ ಕಾಲ ಅಂತಲೂ ಕೂಡ ಕರೆದಿದ್ದಾರೆ. ವಸಂತಕಾಲ. ತಾರುಣ್ಯಾವಸ್ಥೆಯು ಜೀವನದ ವಸಂತ ಕಾಲವಾಗಿದೆ. ಹೊಸ ಗುಣ ಪ್ರವೃತ್ತಿಗಳು ಬೆಳೆಯುವ ಕಾಲವಾಗಿದೆ. ಅಂದರೆ ತಾರುಣ್ಯಾವಸ್ಥೆಯು ಆತಂಕದ, ಆವೇಶದ, ಉದ್ವೇಗದ ಕಾಲವೂ ಹೌದು, ವಸಂತ ಕಾಲವೂ ಹೌದು. ಅಂದರೆ ಹೊಸ ಗುಣ ಸೃಜನಶೀಲತೆ ಮನೋಭಾವನೆಗಳು ಬೆಳೆಯುವಂಥ ಹಂತವೂ ಕೂಡ ಇದೇ ಆಗಿರುತ್ತದೆ. ಮತ್ತು ಇದೇ ಹಂತದಲ್ಲಿ ಆತಂಕ ಹೊಂದುವಂತಹ, ದುಡುಕಿ ನಿರ್ಧಾರ ತೆಗೆದುಕೊಳ್ಳುವಂತಹ, ಪ್ರತಿಯೊಂದನ್ನು ಉದ್ವೇಗ ಹೊಂದುವಂತಹ ಕಾಲ ಇದಾಗಿದೆ. ಇದನ್ನು ವೈಭವೀಕರಣದ ಕಾಲ ಅಂತಲೂ ಕೂಡ ಕರೀತಾರೆ. ತಾರುಣ್ಯಾವಸ್ಥೆಯನ್ನು ವೈಭವೀಕರಣದ ಕಾಲ ಅಂತಲೂ ಕೂಡ ಕರೀತಾರೆ.
ವ್ಯಕ್ತಿ ಪೂಜೆ ಕಾಲ, ಜೀವನದ ಮಾರ್ಗ ಮಧ್ಯದ ಕಾಲ, ದುಡುಕು ನಿರ್ಧಾರ ತೆಗೆದುಕೊಳ್ಳುವ ಕಾಲ, ನಾಯಕತ್ವ ಪ್ರದರ್ಶಿಸುವ ಕಾಲ, ಸಾಹಸ ಪ್ರದರ್ಶಿಸುವ ಕಾಲ. ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತಿ ಪೂಜೆ ಕಾಲ ವ್ಯಕ್ತಿಗೆ ವಿಶಿಷ್ಟ ಗೌರವವನ್ನು ಕೊಡುವಂಥದ್ದು. ಜೀವನ ಮಾರ್ಗ ಮಧ್ಯದ ಕಾಲ, ಇದೇ ಒಂದು ಹಂತದಲ್ಲಿ ವಿದ್ಯಾರ್ಥಿಯು ಜೀವನವನ್ನು ಕಂಡುಕೊಳ್ಳುವಂಥ ಹಂತವೂ ಇದೆ, ಜೀವನವನ್ನು ನಾಶ ಮಾಡಿಕೊಳ್ಳುವಂಥ ಹಂತವೂ ಇದಾಗಿದೆ. ದುಡುಕು ನಿರ್ಧಾರ ತೆಗೆದುಕೊಳ್ಳುವ ಕಾಲ, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೋಬೇಕು, ಈ ಒಂದು ನಿರ್ಧಾರದಿಂದ ನನ್ನ ಜೀವನದ ನಿರ್ಧಾರ ಯಾವ ರೀತಿ ಆಗುತ್ತದೆ ಅನ್ನುವಂಥ ಒಂದು ಮನೋಭಾವನೆ ಈ ಹಂತದಲ್ಲಿ ಇರುವುದಿಲ್ಲ. ನಾಯಕತ್ವ ಪ್ರದರ್ಶಿಸುವ ಕಾಲ, ಸಾಹಸ ಪ್ರದರ್ಶಿಸುವ ಕಾಲ ಅಂದರೆ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲಿ ಮುಂದೆ ನಿಂತು ಕೆಲಸವನ್ನು ಮಾಡುವಂಥದ್ದು ಈ ಒಂದು ಹಂತದಲ್ಲಿ ಕಂಡುಬರುತ್ತದೆ. ಇನ್ನು ತಾರುಣ್ಯ ಮತ್ತು ಹದಿಹರೆಯದವರಿಗೆ ಯಾವ ರೀತಿ ಶಿಕ್ಷಣವನ್ನು ನೀಡಬೇಕು ಅಂತಂದರೆ, ಲೈಂಗಿಕ ಶಿಕ್ಷಣವನ್ನು ನೀಡಬೇಕು, ಆರೋಗ್ಯದ ಕುರಿತು ಶಿಕ್ಷಣವನ್ನು ನೀಡಬೇಕು, ಯೋಗ ಧ್ಯಾನ ಮಾಡಲು ತಿಳಿಸಬೇಕು. ನೀತಿ ಶಿಕ್ಷಣ ಅಂದರೆ ನೀತಿ ಅಂಶಗಳಾದ ಪ್ರೀತಿ, ಕರುಣೆ, ದಯೆ, ವಾತ್ಸಲ್ಯ, ಮಮತೆ, ಮಮಕಾರ ಇವುಗಳ ಕುರಿತಾದಂತಹ ಒಂದು ಶಿಕ್ಷಣವನ್ನು ನೀಡಬೇಕು. ವಯಸ್ಸಿನ ಕಳವಳಕಾರಿ ಅಂಶಗಳು ಅಂತಂದರೆ ಅಪರಾಧ ಮಾಡೋದು ಅಂತಂದರೆ ಕಳ್ಳತನವನ್ನು ಮಾಡುವಂಥದ್ದು. ದುಶ್ಚಟಗಳು ಅಂತಂದರೆ ಮದ್ಯಪಾನ, ಧೂಮಪಾನ ಅಂದರೆ ಸಾರಾಯಿ ಕುಡಿಯೋದು, ಸಿಗರೆಟ್ ಸೇದೋದು, ಪಬ್ಗೆ ಹೋಗೋದು, ಮಜಾ ಮಾಡೋದು, ಈ ಒಂದು ದುಶ್ಚಟಗಳನ್ನು ಈ ಹಂತದ ಮಕ್ಕಳು ಕಲಿತಾರೆ. ಆಹಾರ ಸೇವನೆಯಲ್ಲಿ ಸಮಸ್ಯೆಗಳು, ಈ ಒಂದು ಹಂತದ ಮಕ್ಕಳಲ್ಲಿ ಅತಿಯಾಗಿ ತಿನ್ನೋದು ಇಲ್ಲ ತಿನ್ನದೇ ಇರೋದು, ತಿಂದರೆ ಅತಿಯಾಗಿ ತಿನ್ನೋದು ಇಲ್ಲದಂದರೆ ತಿನ್ನೋದೇ ಇಲ್ಲ, ಇಂತಹ ಸಮಸ್ಯೆಗಳು ಹದಿಹರೆಯದವರಿಗೆ ಇರುತ್ತವೆ. ಈ ಒಂದು ತಾರುಣ್ಯಾವಸ್ಥೆಯ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಿದರೆ ಉತ್ತಮ ಪ್ರಜೆಯನ್ನು ರೂಪಿಸಬಹುದು ಅನ್ನುವಂಥದ್ದು ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಗುರಿಯಾಗಿದೆ. ಇದರ ಕುರಿತಾಗಿ ಹಲವಾರು ಪ್ರಶ್ನೆಗಳನ್ನು TET ಮತ್ತು GPSTR ಆಗಲಿ HSTRನಾಗಲಿ ಕೇಳಿದ್ದಾರೆ. GPSTRನಲ್ಲಂತೂ ಒಂದು 2ರಿಂದ 3 ಪ್ರಶ್ನೆಗಳು ತಾರುಣ್ಯಾವಸ್ಥೆ ಕುರಿತು ಕೇಳ್ತಾರೆ. ಹಾಗಾಗಿ ಈ ಒಂದು ವಿಷಯದ ಕುರಿತು ಆಳವಾದಂತಹ ಅಧ್ಯಯನವನ್ನು ಮಾಡಬೇಕು. ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.